ಹಾಯ್ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋದ್ರಲ್ಲಿ ನಾವು ಮೊನ್ನೆ ನಡೆದಂಥ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ 2025 ಜಿ ಕೆ ಫ್ಯಾಕ್ಟ್ಸ್ ಏನೇನಿದೆಯೋ ನಾವು ಅದನ್ನು ನೋಡೋಣ. ಈ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತೇವೆ, ಹಾಗಾಗಿ ಕೊನೆವರೆಗೂ ನೋಡಿ. ಈ ವಿಡಿಯೋದ್ರಲ್ಲಿ ನಾವು 2025 ಜಿ ಕೆ ಫ್ಯಾಕ್ಟ್ಸ್ ಏನಿದೆ ಹಾಗೆ ಅದರ ರಿಲೇಟೆಡ್ ಹಿಂದೆ ನಡೆದಿರುವಂಥ ಕೆಲವು ಫ್ಯಾಕ್ಟ್ಸ್ನೂ ಸಹ, ಹಿಸ್ಟ್ರಿ ಫ್ಯಾಕ್ಟ್ಸ್ನೂ ಸಹ ನಾವು ನೋಡ್ತೇವೆ. ಕೊನೆವರೆಗೂ ನೋಡಿ, ಮಿಸ್ ಮಾಡ್ದಿರಾ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಟಾಫಟ್ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 2025ನ ರಿಪಬ್ಲಿಕ್ ಡೇ ನಡೆದಿದ್ದು 76th ರಿಪಬ್ಲಿಕ್ ಡೇ ಆಗುತ್ತೆ. ಓಕೆ, ಎಷ್ಟನೇ ರಿಪಬ್ಲಿಕ್ ಡೇ ಅಂದರೆ 76th. ಓಕೆ, ಥೀಮ್ ಏನಿತ್ತಪ್ಪ ಅಂತ ಅಂದರೆ ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್. ಅದೇ ಇಂಗ್ಲೀಷಲ್ಲಿ ಗೋಲ್ಡನ್ ಇಂಡಿಯಾ ಹೆರಿಟೇಜ್ ಆ್ಯಂಡ್ ಪ್ರೋಗ್ರೆಸ್ ಅಂತ ಥೀಮ್ ಆಗಿತ್ತು. ನಮ್ಮ ರಿಪಬ್ಲಿಕ್ ಡೇಗೆ ನಾವು ಫಾರಿನ್ ಗೆಸ್ಟ್ನ ಕರೆಸೋವಂಥ ಪ್ರಾಕ್ಟೀಸ್ ಮಾಡಿದ್ದೀವಿ. ಈ ವರ್ಷ ನಮಗೆ ಗೆಸ್ಟ್ ಅಥವಾ ಚೀಫ್ ಆಗಿ ಬಂದಿದ್ದು ಯಾರು ಅಂದರೆ ಇಂಡೋನೇಷ್ಯನ್ ಪ್ರೆಸಿಡೆಂಟು ಪ್ರಭಾವೋ ಸುಬಿಯಾನಾಟೋ ಅಂತ. ಈ ಪ್ರೆಸಿಡೆಂಟು ಅಥವಾ ಗೆಸ್ಟು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ನಾವು ಫಸ್ಟ್ ರಿಪಬ್ಲಿಕ್ ಡೇ 1950 ಏನು ಸೆಲೆಬ್ರೇಷನ್ ಮಾಡಿದ್ವಿ ಅಲ್ಲ, ಆವಾಗಲೂ ಸಹ ನಾವು ಕರೆಸಿದ್ದು ಯಾರನ್ನ ಅಂದರೆ ಇಂಡೋನೇಷ್ಯನ್ ಪ್ರೆಸಿಡೆಂಟ್ ಸುಕರ್ನೋ ಅಂತ. ಹಾಗಾಗಿ ನಿಮಗೆ ಫಸ್ಟ್ ಕೇಳ್ಬೋದು ಅಥವಾ ಈ ವರ್ಷದ ಕೇಳ್ಬೋದು. ಎರಡೂ ಸಹ ಇಂಡೋನೇಷ್ಯನ್ ಪ್ರೆಸಿಡೆಂಟ್ ಆಗುತ್ತೆ. ಆಮೇಲೆ ಎರಡೂ ಸಹ ಇಂದನೇ ಬರ್ತಾ ಇದೆ ನೋಡಿ. ಸೊ ಸುಬಿಯಾನಾಟೋ ಅನ್ನೋದು ಈ ವರ್ಷ, ಸುಕರ್ನೋ ಅನ್ನೋದು ಫಸ್ಟು ರಿಪಬ್ಲಿಕ್ ಡೇಗೆ ಕರೆಸಿತ್ತು. ಇನ್ನು ಈ ರಿಪಬ್ಲಿಕ್ ಡೇನ ನಾವು ಯಾಕೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಆದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ನ ನಾವು ಫೋರ್ಸ್ಗೆ ತೊಗೊಂಡು ಬಂದಿದ್ದು ಯಾವಾಗ ಅಂದರೆ ಈ 26 ಜನವರಿ 1950. ಅವತ್ತು ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿದ್ದು ಯಾರು ಅಂತ ಅಂದರೆ ರಾಜೇಂದ್ರ ಪ್ರಸಾದ್ ಅವರು ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿದರು. ಓಕೆ, ಅದಕ್ಕೂ ಮುಂಚೆ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ಯಾವಾಗ ಆಗಿದ್ದು ಅಂದರೆ 26 ನವಂಬರ್ 1949 ಕಾನ್ಸ್ಟಿಟ್ಯೂಷನ್ನ ನಾವು ಅಡಾಪ್ಷನ್ ಮಾಡ್ಕೊಂಡ್ವಿ. ಆದರೆ ಫೋರ್ಸಿಗೆ ಬಂದಿದ್ದು ಯಾವ ದಿನದಿಂದ ಅಂತ ಅಂದರೆ 26 ಜನವರಿ 1950 ಅಲ್ಲಿ. ಓಕೆ, ಹಾಗೆ ಈ ರಿಪಬ್ಲಿಕ್ ಡೇ ದಿನ ನಾವು ಒಟ್ಟು 31 ಟ್ಯಾಬ್ಲೂಸ್ನ ಏನು ವಿಜಯಪಥಲ್ಲಿ ನಾವು ಕರ್ಕೊಂಡು ಹೋಗ್ತೇವೆ. ಅಂದರೆ ಚಿತ್ರಗಳು, ಪ್ರತಿಯೊಂದು ಸ್ಟೇಟು ತನ್ನದೇ ಆದ ಒಂದು ಟ್ಯಾಬನ್ನ ಕೊಟ್ಟಿರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟು, PM ಮೋದಿಯವರು ರಿಪಬ್ಲಿಕ್ ಡೇ ಹೋಗೋದಕ್ಕೆ ಮುಂಚೆ ಅಮರ್ ಜ್ಯೋತಿ ಜವಾನಲ್ಲಿ ಮಾರಿಟಿಯರ್ಸ್ಗೆ, ಅಂದರೆ ಯಾರ್ಯಾರು ತೀರ್ಕೊಂಡಿದ್ದಾರೋ ಅವ್ರಿಗೆಲ್ಲ ಒಂದು ಟ್ರಿಬ್ಯೂಟ್ನ ಕೊಡ್ತಾರೆ. ಅಂದರೆ ಒಂದು ರೆಸ್ಪೆಕ್ಟ್ನ ಕೊಟ್ಟು ಅಮರ್ ಜ್ಯೋತಿಯಲ್ಲಿ ನಂತರ ಅವರು ಏನು ಬರೋದು ಫ್ಲ್ಯಾಗ್ ಹಾಯ್ಸ್ಟ್ಗೆ. ಹಾಗಾಗಿ ಫಸ್ಟು ಅವರು ಹೋಗೋದು ಎಲ್ಲಿ ಅಂದರೆ ಟ್ರಿಬ್ಯೂಟು ಮಾರಿಟಿಯರ್ಸ್ಗೆ, ಅಂದರೆ ಯಾರ್ಯಾರು ತೀರ್ಕೊಂಡಿದ್ದಾರೋ ಅವ್ರಿಗೆ ಮೊದಲು ರೆಸ್ಪೆಕ್ಟ್ ಕೊಟ್ಟು, ಓಕೆನಾ, ಅಲ್ಲಿಂದ ಬರ್ತಾರೆ ಅವರು. ಸೊ ಇದು ಬಿಗಿನಿಂಗ್ ಆಫ್ ದಿ ಅಫಿಷಿಯಲ್ ಕಾಮಮರೇಷನ್ ಅಂತ ಹೇಳ್ತಾರೆ. ಸೊ ಇದು ಶುರು ಮಾಡ್ತಾ ಇದ್ದಂಗೆ PMನವರು ರಿಪಬ್ಲಿಕ್ ಡೇ ಸ್ಟಾರ್ಟ್ ಆಯಿತು ಅಂತ ಅದರ ಅರ್ಥ. ಓಕೆ, ನೆಕ್ಸ್ಟು ಯಾರು ಹಾಯ್ಸ್ಟ್ ಮಾಡೋದು ಫ್ಲ್ಯಾಗ್ನ ಅಂತ ಅಂದರೆ ರಿಪಬ್ಲಿಕ್ ಡೇ ದಿನ ಪ್ರೆಸಿಡೆಂಟ್ ಅವರು ಹಾಯ್ಸ್ಟ್ ಮಾಡ್ತಾರೆ. ಇಂಡಿಪೆಂಡೆನ್ಸ್ ಡೇನ ಹಾಯ್ಸ್ಟ್ ಮಾಡೋದು ಪ್ರಧಾನಮಂತ್ರಿ ಅವರು. ಓಕೆ, ಈ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಆಮೇಲೆ ಈ ವರ್ಷದಲ್ಲಿ ಇಂಪಾರ್ಟೆಂಟ್ ಟ್ಯಾಬ್ಲೂಸ್ ಏನೇನಿತ್ತು ಅನ್ನೋದನ್ನು ನಾವು ನೋಡೋಣ. ಹರಿಯಾಣ ಟ್ಯಾಬ್ಲೂಲಿ ಪ್ರಾಸ್ಪರಸ್ ಹರಿಯಾಣ ಹೆರಿಟೇಜ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಬಂದು ಅದ್ರ ಜೊತೆಗೆ ಭಗವದ್ಗೀತಾನ ಕೋಟ್ ಮಾಡಿದ್ದಾರೆ. ಭಗವದ್ಗೀತಾ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆಯುವಂಥ ಭಗವದ್ಗೀತಾ, ಏನು ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಅಲ್ವಾ, ಅದು ರಿಲೇಟೆಡ್ ಭಗವದ್ಗೀತಾದು ಟ್ಯಾಬುನ ಅವರು ಹರಿಯಾಣ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಟ್ರೈ ಸರ್ವಿಸ್ ಟ್ಯಾಬು, ಅಂದರೆ 3 ಆರ್ಮಿಯ ಟ್ಯಾಬು ಒಂದು ಬರುತ್ತೆ. ಓಕೆನಾ, ಅದರದ್ದು ಏನು ಥೀಮ್ ಆಗಿತ್ತು ಅಂದರೆ ಸ್ಟ್ರಾಂಗ್ ಆ್ಯಂಡ್ ಸೆಕ್ಯೂರ್ ಇಂಡಿಯಾ. ಆಮೇಲೆ ನೆಕ್ಸ್ಟು ನಾ ಹೇಳ್ದಂಗೆ 26 ಜನವರಿ 1950 ಕಾನ್ಸ್ಟಿಟ್ಯೂಷನ್ನ ನಾವು ಇಂಪ್ಲಿಮೆಂಟೇಷನ್ ಅಥವಾ ಕೇಮ್ ಇನ್ ಟು ಫೋರ್ಸ್ ಅಂತ ಹೇಳ್ತಾರೆ. ಅವತ್ತಿಂದ ಏನೇನು ಆ್ಯಕ್ಟ್ಸ್ ಇದೆಯೋ ಅವೆಲ್ಲ ಫೋರ್ಸ್ಗೆ ಬಂತು, ಅಂದರೆ ಅಧಿಕಾರಕ್ಕೆ ಬಂತು ಆ್ಯಕ್ಟ್ಸು ಅಂತ ಹೇಳ್ತೇವೆ. ಸೊ ಇದಕ್ಕೂ ಮುಂಚೆ ನಮಗೆ ಏನೇನಿತ್ತು ಅಂತ ಅಂದರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947, ಗೌರ್ಮೆಂಟ್ ಆಫ್ ಇಂಡಿಯಾ 1935. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಂಗೆ ಇವೆರಡೂ
ಲಾ ಸಹ ರಿಪೀಲ್ ಆಯಿತು. ಅಂದರೆ ಇನ್ನು ನಾವು ಈ 2 ಲಾನ ಯೂಸ್ ಮಾಡಲ್ಲ ಅಂತ ಅದರರ್ಥ. ಆಮೇಲೆ ಅದ್ರ ಜೊತೆಗೆ 1950ಯಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಫೋರ್ಸಿಗೆ ಬರ್ತಾ ಇದ್ದಂಗೆ ಇಟ್ ಕಾಸ್ ನಾವು ಏನು ಡೊಮಿನಿಯನ್ ಆಫ್ ಬ್ರಿಟಿಷ್ ಕ್ರೌನ್ನ ಎಕ್ಸೆಪ್ಟ್ ಮಾಡಿದ್ವಿ ಅಲ್ಲಿಗೆ ಅದು ಎಂಡ್ ಆಯಿತು 1950 26 ಜನವರಿಗೆ. ಹಾಗೆ ಇಂಡಿಯಾ ಒಂದು ಸಾವರಿನ್ ಡೆಮೋಕ್ರೆಟಿಕ್ ಕಂಟ್ರಿ ಆಯಿತು. ಅದ್ರ ಸಾವರಿನ್ ಡೆಮೋಕ್ರೆಟಿಕ್ ಮಾತ್ರ ಅಲ್ಲ, ನಮ್ಮದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನ್ ಸಹ ನಾವು ಮಾಡ್ಕೊಂಡಿದ್ದೀವಿ ಅಂತ ನಾವು ಜಗತ್ತಿಗೆ ತಿಳಿಸ್ತೀವಿ. ಓಕೆ, ಹಾಗೆ ಈ ವರ್ಷ ಏನಪ್ಪ ಆಗುತ್ತೆ ಅಂದರೆ ನಾವು ಸೆಲೆಬ್ರೇಟ್ ಮಾಡ್ತಾ 76th ಆದ್ರೂ ಸಹ ಒಟ್ಟು 75 ವರ್ಷ ಕಂಪ್ಲೀಟ್ ಆಗಿದೆ. 75 ವರ್ಷ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇದರ ರಿಲೇಟೆಡ್ ಒಂದು ಎಕ್ಸಾಮ್ ಕ್ವೆಶನ್ಸ್ ಬರೋವಂಥ ಚಾನ್ಸಸ್ ಭಾಳ ಇದೆ. ಯಾವುದೇ ಆಗಲಿ 25 ವರ್ಷ 50 75 100 ಆ ಥರ ಏನಾದರೂ ಸ್ಪೆಷಲಾಗಿ ಇರುವಂಥ ಟಾಪಿಕ್ಸ್ ಮೇಲೆ ಕ್ವೆಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಒರಿಜಿನಲಿ ಎಷ್ಟಿತ್ತಪ್ಪ ಅಂತ ಅಂದರೆ 22 ಪಾರ್ಟ್ಸು, 395 ಆರ್ಟಿಕಲ್ಸು, ಶೆಡ್ಯೂಲ್ಸ್ 8 ಇತ್ತು. ಇವಾಗ 12 ಶೆಡ್ಯೂಲ್ ಆಗಿದೆ. ಆರ್ಟಿಕಲ್ಸ್ ಎಲ್ಲ ಇವಾಗ ಜಾಸ್ತಿನೇ ಆಗಿದೆ. ಓಕೆ, ಆಮೇಲೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಎಲ್ಲಿ ನಡೆಯುತ್ತಪ್ಪ ಅಂತ ಅಂದರೆ ರಾಜ್ಪಥಲ್ಲಿರುವಂಥ ಕರ್ತವ್ಯ ಪಥಲ್ಲಿ ನಡೆಯುತ್ತೆ. ರಾಜ್ಪಥಲ್ಲಿರುವಂಥ ಕರ್ತವ್ಯ ಪಥಲ್ಲಿ ನಡೆಯುತ್ತೆ. ಫಸ್ಟ್ ಟೈಮ್ ಎಲ್ಲಿ ನಡೆದಿದ್ದು ರಿಪಬ್ಲಿಕ್ ಡೇ ಅಂದರೆ ಇರ್ವಿನ್ ಸ್ಟೇಡಿಯಂ. ಈ ಇರ್ವಿನ್ ಸ್ಟೇಡಿಯಂನ ಇವತ್ತಿಗೆ ಮೇಜರ್ ಧ್ಯಾನ್ ಚಂದ್ ಸ್ಟೇಡಿಯಂ ಅಂತಲೂ ಸಹ ಕರೀತಾರೆ. ಓಕೆ, ನೆಕ್ಸ್ಟ್ ಬೀಟಿಂಗ್ ರೆಟ್ರೀಟ್ ಅಂತ ಮಾಡ್ತಾರೆ. ಯಾವತ್ತು 29th ಜನವರಿ. ಈ ಬೀಟಿಂಗ್ ರೆಟ್ರೀಟ್ ಮಾಡ್ತಾರೆ ಅಂದರೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮುಗೀತು ಅಂತ. ಹಾಗಾಗಿ ಬಿಗಿನ್ ಮಾಡೋದು ಯಾವಾಗ, ಅಮರ್ ಜ್ಯೋತಿ ಅಲ್ಲಿ ಸೈನಿಕರಿಗೆ ತೀರ್ಕೊಂಡಂಥ ಸೈನಿಕರಿಗೆ ಅವರು ಪ್ರೇಯರ್ನ ಸಲ್ಲಿಸ್ತಾರೆ. ಅದು ಬಿಗಿನಿಂಗ್ ಆಫ್ ದಿ ರಿಪಬ್ಲಿಕ್ ಡೇ. ಎಂಡ್ ಆಗೋದು ಏನಕ್ಕೆ ಅಂದರೆ ಬೀಟಿಂಗ್ ರೆಟ್ರೀಟ್ ನಡೆಯುತ್ತೆ. ಯಾವಾಗತ್ತು 29 ಜನವರಿ ನಡೆಯುವಂಥದ್ದು. ಇದನ್ನು ಯಾರು ಶುರು ಮಾಡಿದ್ದು ಅಂತಂದರೆ ಮೇಜರ್ ರಾಬರ್ಟ್ ಅವರು ಶುರು ಮಾಡ್ತಾರೆ. ಅವರು ಇಂಡಿಯನ್ ಆರ್ಮಿಲೇ ವರ್ಕ್ ಮಾಡ್ತಾಯಿದ್ರು. ಮೇಜರ್ ರಾಬರ್ಟ್ ಅವರು ಶುರು ಮಾಡೋದು 1950ಯಲ್ಲಿ. ಈ ಬೀಟಿಂಗ್ ರೆಟ್ರೀಟ್ ನಡೆಯೋದು ಎಲ್ಲಿ ಅಂದರೆ ವಿಜಯ್ ಚೌಕಲ್ಲಿ. ಓಕೆನಾ. ಹಾಗೆ ಈ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಟೈಮಲ್ಲಿ ನಾವು ಅವಾರ್ಡ್ಸ್ನೂ ಸಹ ಕೊಡ್ತೇವೆ. ಓಕೆ, ಯಾವುದಾದ್ರು ಭಾರತ ರತ್ನ ಆಗಿರ್ಬೋದು. ಭಾರತ ರತ್ನ ಪ್ರತಿ ವರ್ಷ ಕೊಡಬೇಕು ಅಂತೇನಿಲ್ಲ. ಓಕೆ, ಪದ್ಮ ಅವಾರ್ಡ್ಸ್ ಕೊಡ್ತೀವಿ. ಪದ್ಮ ಅವಾರ್ಡ್ಸಲ್ಲಿ 3 ಥರ ಇದೆ. ಒಂದು ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಆಮೇಲೆ ಗ್ಯಾಲೆಂಟ್ರಿ ಅವಾರ್ಡ್ಸು ಸೈನಿಕರಿಗೆ ಕೊಡುವಂಥದ್ದು, ನ್ಯಾಷನಲ್ ಬ್ರೇವರಿ ಅವಾರ್ಡ್ಸು, PM ನ್ಯಾಷನಲ್ ಬಾಲ್ ಪುರಸ್ಕಾರ. ಇಷ್ಟು ಅವಾರ್ಡ್ಸ್ನ ನಾವು ರಿಪಬ್ಲಿಕ್ ಡೇ ಟೈಮಲ್ಲಿ ಕೊಡ್ತೇವೆ. ಇಂಡಿಯಾ ಅಲ್ಲಿ ಹೈಯೆಸ್ಟ್ ಅವಾರ್ಡ್, ಓಕೆನಾ, ಹೈಯೆಸ್ಟ್ ರೆಸ್ಪೆಕ್ಟ್ ಅವಾರ್ಡ್ ಯಾವುದಕ್ಕೆ ಅಂದರೆ ಭಾರತ ರತ್ನ, ಸಿವಿಲಿಯನ್ ಅವಾರ್ಡ್ ಕೊಡೋದು ನಾವು. ಓಕೆನಾ. ಆಮೇಲೆ ಭಾರತ್ ಪರ್ವ್ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಇದು 26ರಿಂದ 31 ಜಾನ್ವರಿವರೆಗೂ ನಡೆಯುತ್ತೆ. ಎಲ್ಲಿ ಇರುತ್ತೆ ಅಂದರೆ ರೆಡ್ ಫೋರ್ಟಲ್ಲಿ. ಓಕೆ, ಇದು 26ರಿಂದ 31ವರೆಗೂ ಈ ಸೆಲೆಬ್ರೇಷನ್ ನಡೆಯುತ್ತೆ. ಹಾಗೆ ವಂದೇ ಮಾತರಂ. ಹೌದು, ವಂದೇ ಮಾತರಂ ನಾವು ಹಾಡ್ತೇವೆ ರಿಪಬ್ಲಿಕ್ ಡೇ ಟೈಮಲ್ಲಿ. ಓಕೆ, ಇದನ್ನು ಬರೆದಿದ್ದು ಯಾರು ಅಂದರೆ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರು ಆನಂದ್ ಮಠ್ ಅಂತ ಬರೀತಾರೆ. ಯಾವಾಗ 1882ಅಲ್ಲಿ. ಓಕೆನಾ. ಅದರಿಂದ ನಾವು ವಂದೇ ಮಾತರಂನ ತೊಗೊಂಡಿದ್ದೀವಿ. ಇದನ್ನು ಮೊದಲು ಎಲ್ಲಿ ಹಾಡಿದ್ದು ವಂದೇ ಮಾತರಂನ ಅಂದರೆ ಕಲ್ಕಟ್ಟ ಸೆಷನಲ್ಲಿ ಹಾಡ್ತಾರೆ. ಯಾವಾಗ 1896ಅಲ್ಲಿ ಹಾಡೋದು. ಯಾರು ಹಾಡ್ತಾರೆ ಅಂತ ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಹಾಡ್ತಾರೆ. ಓಕೆನಾ. ಅದೇ ಥರ ನ್ಯಾಷನಲ್ ಆ್ಯಂಥಮ್ನು ಸಹ ನಾವು ರಿಪಬ್ಲಿಕ್ ಡೇಯಲ್ಲಿ ಹಾಡ್ತೇವೆ. ಓಕೆ, ನ್ಯಾಷನಲ್ ಆ್ಯಂಥಮ್ನ ನಾವು 2 ಸತಿ ಹಾಡ್ತೇವೆ ರಿಪಬ್ಲಿಕ್ ಡೇಯಲ್ಲಿ. ಒಂದು ಸ್ಟಾರ್ಟ್ ಆದಾಗ, ಇನ್ನೊಂದು ಎಂಡ್ ಆದಾಗ. ಓಕೆ, ನ್ಯಾಷನಲ್ ಆ್ಯಂಥಮ್ನ ನಾವು ಅಡಾಪ್ಟ್ ಮಾಡಿದ್ದು ಯಾವಾಗ ಅಂದರೆ ಜಾನ್ವರಿ 24. ಇದು ನೀವು ನೆನ್ಪಿಟ್ಕೊಳ್ಳಿ, 24 1950. 26 ಕಾನ್ಸ್ಟಿಟ್ಯೂಷನ್ ಇಂಪ್ಲಿಮೆಂಟ್ ಆಗುತ್ತೆ. ಓಕೆನಾ. ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್ ಆನ್ January 26 ಅಂತ ಹೇಳ್ತೇವೆ. ಅದಕ್ಕೂ ಮುಂಚೆ 2 ದಿನ ಮುಂಚೆ ನ್ಯಾಷನಲ್ ಆ್ಯಂಥಮ್ ಒಂದಷ್ಟು ಕೆಲವು ಆ್ಯಕ್ಟ್ಸ್ ಏನಿತ್ತು ಅವೆಲ್ಲ ಇಂಪ್ಲಿಮೆಂಟ್ ಆಯಿತು. ಓಕೆನಾ. ಅದರಲ್ಲಿ ಯಾವುದು ಒಂದು ಅಂದರೆ ಇದು January 24. ಪಾಲಿಟಿಲಿ ಡಿಟೇಲಾಗಿ ನಾವು ಓದ್ಬೋದು ಅದನ್ನು. ಓಕೆ, ನ್ಯಾಷನಲ್ ಆ್ಯಂಥಮ್ನ ನಾವು ತೊಗೊಂಡಿರೋದು ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಿರೋದು. ಓಕೆ, ಇದನ್ನು ಮೊದಲನೇ ಸತಿ ಹಾಡಿದ್ದು ಎಲ್ಲಿ ಅಂದರೆ ಕೋಲ್ಕತ್ತಾಲೆ
ಓಕೆ, ಕಲ್ಕತ್ತಾ ಸೆಷನಲ್ಲೇ ಆಗಿರೋದು. ಆವಾಗ ಕೋಲ್ಕತ್ತಾ ಆಗಿತ್ತು, ಕಲ್ಕಟ್ಟಾಯಿಂದ ಕೋಲ್ಕತ್ತಾ ಆಗಿತ್ತು 1911 27th ಡಿಸೆಂಬರ್. ಹಾಗೆ ನ್ಯಾಷನಲ್ ಆಂಥಮ್ 52 ಸೆಕೆಂಡ್ಗೆ ಹಾಡಬೇಕು. ಓಕೆ, ನಮ್ಮ ಇಂಡಿಯಾದಲ್ಲಿ ಒಟ್ಟು 3 ನ್ಯಾಷನಲ್ ಹಾಲಿಡೇ ಬರುತ್ತೆ. ಒಂದು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಮತ್ತು ಗಾಂಧಿ ಜಯಂತಿ. ನ್ಯಾಷನಲ್ ಹಾಲಿಡೇ ಅಂದರೆ 3 ನಾವು ಕೊಡೋದು. ಓಕೆ, ಹಾಗೆ ನಾವು ಏನು ರಿಪಬ್ಲಿಕ್ ಡೇಲಿ ಕಾನ್ಸ್ಟಿಟ್ಯೂಷನ್ ಎನಾಕ್ಟ್ಮೆಂಟ್ ಆಯಿತು ಅಂತ ಹೇಳ್ತೀವಿ, ಅದನ್ನು ಮಾಡಿದ ಯಾರಪ್ಪ ಆರ್ಕಿಟೆಕ್ಟ್ ಅಂದರೆ BR ಅಂಬೇಡ್ಕರ್ ಅವರು. ಓಕೆನಾ. ಈ ಕಾನ್ಸ್ಟಿಟ್ಯೂಷನ್ನ ಮಾಡೋದಕ್ಕೆ ಎಷ್ಟು ಸಮಯ ತೊಗೊಂತು ಅಂದರೆ 2 years 11 months 18 days. 2 years 11 months 18 days ಟೈಮಲ್ಲಿ ಕಾನ್ಸ್ಟಿಟ್ಯೂಷನ್ನ ಅವರು ಫ್ರೇಮ್ ಮಾಡ್ತಾರೆ. ಓಕೆ, ಹಾಗೆ ನಾವು ರಿಪಬ್ಲಿಕ್ ಅಂತ ನಾವು ಹೆಸರನ್ನ ತೊಗೊಂಡಿದ್ದೀವಿ, ರಿಪಬ್ಲಿಕ್ ಸಿಸ್ಟಮ್ನ ತೊಗೊಂಡಿದ್ದೀವಿ. ನಾವು ಇದನ್ನು ಬಾರೋ ಮಾಡಿರೋದು ಯಾರಿಂದ ಅಂದರೆ ಫ್ರಾನ್ಸಿಂದ ನಾವು ಬಾರೋ ಮಾಡಿದ್ದೀವಿ. ಏನಿದು ರಿಪಬ್ಲಿಕ್ ಸಿಸ್ಟಮ್ ಅಂತ ಅಂದರೆ, ನಮ್ಮ ದೇಶದಲ್ಲಿ ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಇದ್ದಾರೆ. ಓಕೆನಾ. ಪ್ರೆಸಿಡೆಂಟು ಒಬ್ಬ ಸಾಮಾನ್ಯ ವ್ಯಕ್ತಿ, ಹೈಯೆಸ್ಟ್ ಪೊಸಿಷನ್ ಆಫ್ ದಿ ಕಂಟ್ರೀಲಿ ನಾವು ಹೋಲ್ಡ್ ಮಾಡ್ಬೋದು. ಯಾವುದೇ ರಾಜ ಅಲ್ಲ, ಏನೂ ಅಲ್ಲ ಅಲ್ವಾ. ಎಲೆಕ್ಷನ್ ಮುಖಾಂತರ, ಇಂಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಪ್ರೆಸಿಡೆಂಟ್ನ ನಾವು ಚೂಸ್ ಮಾಡ್ತೇವೆ. ಓಕೆನಾ. ಹಾಗಾಗಿ ಹೈಯೆಸ್ಟ್ ಪೊಸಿಷನ್ ಇನ್ ದ ಕಂಟ್ರಿ, ಫಸ್ಟ್ ಸಿಟಿಸನ್ ಆಫ್ ದ ಕಂಟ್ರಿ ಬಂದು ಪ್ರೆಸಿಡೆಂಟ್ ಆಗ್ತಾರೆ. ಇದನ್ನು ರಿಪಬ್ಲಿಕ್ ಸಿಸ್ಟಮ್ ಅಂತ ಹೇಳೋದು. ಓಕೆ, ಇದು ಭಾಳ ಇಂಪಾರ್ಟೆಂಟು. ಆಮೇಲೆ ಪ್ರೆಸಿಡೆಂಟ್ಗೆ ನಾವು ಗೌರವ ತೋರ್ಸೋಕ್ಕೆ ಗನ್ ಸಲ್ಯೂಟ್ನ ಕೊಡ್ತೇವೆ. ಎಷ್ಟು ಬಾರಿ ಗನ್ ಸಲ್ಯೂಟ್ ಅಂದರೆ 21 ಬಾರಿ ಮಾತ್ರ ಗನ್ ಸಲ್ಯೂಟ್ ಮಾಡೋದು. ಓಕೆ, ಆಮೇಲೆ ನ್ಯಾಷನಲ್ ಫ್ಲ್ಯಾಗ್ನ ಹಾಯ್ಸ್ಟ್ ಮಾಡ್ತಾರಲ್ಲ, ಅದನ್ನು ಮೊದಲಿಗೆ ಡಿಸೈನ್ ಮಾಡಿದ್ದು ಯಾರು ಅಂದರೆ ಪಿಂಗಳಿ ವೆಂಕಯ್ಯ ಅವರು. ಓಕೆ, ಆಮೇಲೆ ಈ ರಿಪಬ್ಲಿಕ್ ಡೇಯಲ್ಲಿ NCC ರ್ಯಾಲಿನೂ ಸಹ ನಡೆಯುತ್ತೆ. NCC ರ್ಯಾಲಿ ಯಾವಾಗ ನಡೆಯುತ್ತೆ ಅಂದರೆ 27 ಜನವರಿ ನಡೆಯೋದು. ಓಕೆನಾ. ಈ ವರ್ಷ ಏನು ಥೀಮ್ ಆಗಿತ್ತು ಅಂದರೆ ಯುವಶಕ್ತಿ ವಿಕಸಿತ್ ಭಾರತ್ ಅಂತ. ಓಕೆ, ಇನ್ನು ನಮ್ಮ ಕರ್ನಾಟಕದ ಟ್ಯಾಬುಗೆ ನೀವು ನೋಡಿದ್ರೆ ಏನು ಲಕ್ಕುಂಡಿ ಅನ್ನೋ ಸ್ಥಳ ಅಥವಾ ಸಿಟಿ. ಓಕೆನಾ. ಲಕ್ಕುಂಡಿ ಸಿಟಿ, ಆ ಲಕ್ಕುಂಡಿ ಸಿಟಿನ ಕ್ರೇಡಲ್ ಆಫ್ ಸ್ಟೋನ್ ಆರ್ಟ್ ಅಂತ ಕರೀತಾರೆ. ಅದನ್ನು ನಾವು ಇದನ್ನು ರಿಪಬ್ಲಿಕ್ ಡೇ ಪೆರೇಡಲ್ಲಿ ತೋರಿಸಿದ್ದೇವೆ, ಕ್ರೇಡಲ್ ಆಫ್ ಸ್ಟೋನ್ ಆರ್ಟ್ ಅಂತ. ಈ ಲಕ್ಕುಂಡಿಲಿ ಏನೇನಿದೆಯಪ್ಪ ಅಂದರೆ ಬಹಳ ವಿಶೇಷವಾಗಿರೋದು ಏನು ಅಂದರೆ ಬ್ರಹ್ಮಜಿನಾಲಯ ದೇವಾಲಯ ಇದೆ ಒಂದು, ಇದು ಬ್ರಹ್ಮನಿಗೆ ಸಮರ್ಪಿಸುತ್ತೆ. ಹಾಗೆ ಅಲ್ಲಿ ಲಾರ್ಡ್ ಮಹಾವೀರನೂ ಸಹ ಇದೆ. ಹಾಗೆ ಈ ಜಿನಾಲಯಲ್ಲಿ ಓಪನ್ ಪಿಲ್ಲರ್ಸ್ ಇದ್ದಾವೆ. ಓಪನ್ ಪಿಲ್ಲರ್ಸ್ ಸಿಸ್ಟಮ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಓಕೆ, ಅದೇ ಥರ ಈ ಲಕ್ಕುಂಡಿಲಿ ಕಾಶಿ ವಿಶ್ವನಾಥ ಮತ್ತು ನಾನೇಶ್ವರ ದೇವಾಲಯ ಇದೆ. ಇವೆರಡೂ ಸಹ ಶಿವನಿಗೆ ಅರ್ಪಿತವಾಗಿದೆ. ಓಕೆ, ಸೊ ಇದು ನಮ್ಮ ಕರ್ನಾಟಕದ ಟ್ಯಾಬನ್ನ ಇಂಪಾರ್ಟೆಂಟ್ ವಾಸ್ತುಶಿಲ್ಪಿ ಆರ್ಕಿಟೆಕ್ಚರ್ ರಿಲೇಟೆಡ್ ಮಾಡಿರುವಂಥ ಸ್ತಬ್ಧ ಚಿತ್ರ. ಓಕೆ, ಸೊ ಈ 28 ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆಗುತ್ತೆ ರಿಪಬ್ಲಿಕ್ ಡೇಗೆ. ಇದು ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯವಿಟ್ಟು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವೀಡಿಯೋದ್ರಲ್ಲಿ ನಾವು ಭೇಟಿಯಾಗೋಣ. ಮರಿದಿರ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.